ರಾಜ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ವ್ಯಾಪ್ತಿಯ ಶಿಕ್ಷಕರ ಸಂಘ ಸ್ಥಾಪಿಸಿ ಅನುಭವಿ ಶಿಕ್ಷಕರೇ ಕರ್ನಾಟಕ ರಾಜ್ಯ ಶಿಕ್ಷಕರ ಶಿಕ್ಷಣ ಮಂತ್ರಿಗಳಂತೆ ಮಾಡಬೇಕು ಅಂತೇಳಿ ಸಂಘ ಒತ್ತಾಯಿಸಿದೆ. ಇರ್ತಕ್ಕಂಥವರು ಈ ವಿಧಾನಸಭೆಗೆ ಬಂದು ಅಥವಾ ಲೋಕಸಭೆ ಬಂದು ಅವರ ಅಭಿಪ್ರಾಯಗಳನ್ನು ಅನುಭವಗಳನ್ನ ಅಲ್ಲಿ ಸರಿಪಡಿಸಲಿ, ಸಮಾಜ ಮತ್ತು ದೇಶಕ್ಕೆ ಇದರಿಂದ ಉಪಯೋಗ ಆಗಲಿ ಅಂತೇಳಿ ಮೀಸಲಿಟ್ಟು ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಮಾಡಿರೋದು ಸರಿ ಇದೆ, ಆದರೆ ಪ್ರತಿನಿಧಿಗಳು ಹೋಗ್ತಾ ಇರೋ ಪ್ರತಿನಿಧಿಗಳು ಅಲ್ಲಿಗೆ ಯಾರಿಗೆ ಬೇಕಾಗಿದೆ ಅವ್ರು ಹೋಗ್ತಾ ಇಲ್ಲ. ಅಲ್ಲಿ ಅವರ ರಿಸರ್ವೇಷನ್ ಯಾರಿಗೆ ಇಟ್ಟಿದ್ದಾರೆ ಅವರು ಹೋಗ್ತಾ ಇಲ್ಲ, ರಿಸರ್ವೇಷನ್ ಜಾಗಕ್ಕೆ ಬೇರೆಯವರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಶಿಕ್ಷಣ ಕ್ಷೇತ್ರನ ನಾವೀಗ ತೊಗೊಂಡಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ 7 ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದ 7 ವಿಧಾನ ಪರಿಷತ್ ಕ್ಷೇತ್ರದ ಸ್ಥಾನಗಳಿದೆ. ಈ ಸ್ಥಾನಕ್ಕೆ ಇತರೆಯವರು ಬಂದು ಕೂರ್ತಾ ಇದ್ದಾರೆ. ಶಿಕ್ಷಕರು ಕೂರಕ್ಕಾಗ್ತಾ ಇಲ್ಲ, ಶಿಕ್ಷಕರು ಕೂರಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಅದರಲ್ಲಿ ತಿದ್ದುಪಡಿ ಆಗಬೇಕು, ಶಿಕ್ಷಕರೇ ಆಗಬೇಕು ಅನ್ನೋದಾದಾಗ ಮಾತ್ರ ಇದಕ್ಕೇನಾದರೂ ಒಂದು ಸಿಗುತ್ತೆ, ಅನುಕೂಲ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರ್ಯಾರೋ ಅದಕ್ಕೆ ಸಂಬಂಧ ಇಲ್ಲದವರು ಬಂದು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತ್ಕೊಂಡು ಗೆದ್ದು ಅವ್ರಿಗೆ ನಮ್ಮ ಕ್ಷೇತ್ರದ ಯಾವುದೂ ಅನುಭವ ಇರಲ್ಲ, ಏನೂ ಅರ್ಥ ಆಗಲ್ಲ. ಹಾಗಾಗಿ ಅವರು ಒಂದು ನಮ್ಮ ಸ್ಥಾನನ ತೊಗೊಂಡೋಗಿ ಅದನ್ನು ದುರುಪಯೋಗ ಮಾಡಿಕೊಂಡು ಅವರ ವ್ಯವಸ್ಥಿತವಾಗಿ ಬದುಕೋಕೆ ನೋಡ್ತಾರೆ. ಬಿಟ್ಟರೆ ನಮ್ಮ ಕಷ್ಟಗಳನ್ನ ಬಗೆಹರಿಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ, ಒಂದು 20-25 ವರ್ಷ ಶಿಕ್ಷಕನಾಗಿ ಸೇವೆ ಮಾಡಿದ್ರೆ ಅವನಿಗೆ ಅನುಭವ ಇರುತ್ತೆ. ಈ ಶಿಕ್ಷಕರದ್ದು ಏನು ಸಮಸ್ಯೆ, ಇವ್ರಿಗೆ ಏನು ಮಾಡ್ಬೋದು, ಏನು ಬಿಡ್ಬೋದು ಅಂತ ಅರ್ಥ ಆಗುತ್ತೆ. ಶಿಕ್ಷಕನೇ ಅಲ್ದವನು ವಿಧಾನ ಪರಿಷತ್ ಸದಸ್ಯನಾಗಿ ಶಿಕ್ಷಕ ಕ್ಷೇತ್ರಕ್ಕೆ ಅವನಿಂದ ಯಾವುದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವನು ಬೆಳೆದು ಬಂದ ದಾರಿನೇ ಬೇರೆ ಇರುತ್ತೆ. ಆ ಬೆಳೆದು ಬಂದ ದಾರಿನಲ್ಲಿ ಅವನು ಯೋಚನೆ ಮಾಡ್ತಾನೆ, ಬಿಟ್ಟರೆ ನಮ್ಮ ಶಿಕ್ಷಕರ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವೀಗ ಇಡೀ ರಾಜ್ಯದಲ್ಲಿ ಇದೊಂದು ಹೊಸದಾಗಿ ನಾವು ಈಗ ಯೋಚನೆ ಮಾಡಿಕೊಂಡು, ನಾನು ನಿವೃತ್ತ ಆಗಿ 7 ವರ್ಷ ಆಗಿದೆ. ನಮ್ಗೆ ಈಗ ಬಂದಂಥ ನಮ್ಮ ಅನುಭವಕ್ಕೆ ಬಂದಂಥದ್ದು ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ವ್ಯಾಪ್ತಿಯ ಶಿಕ್ಷಕರ ಸಂಘ ಅಂಥೇಳಿ ಒಂದು ಸಂಘನ ಈಗ ಇಡೀ ರಾಜ್ಯ ವ್ಯಾಪ್ತಿ ಸಂಘಟನೆ ಮಾಡಬೇಕು ಅನ್ನೋದು ನಮ್ಮ ಇದು. ಅದನ್ನು ಶಿವಮೊಗ್ಗದಿಂದನೇ ಆಗಬೇಕು ಅನ್ನೋದು ಕೂಡ ನನ್ನ ಮತ್ತು ನಮ್ಮೆಲ್ಲರ ಬಯಕೆ. ಯಾಕೆ ಅಂತ ಹೇಳಿದ್ರೆ, ನಾವು ಅನುದಾನ ರಹಿತವಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಶಿವಮೊಗ್ಗ ಜಿಲ್ಲೆಯಿಂದ ನಾವು ಒಂದು ಸಂಘಟನೆನ ಮಾಡಿ ಶಾಶ್ವತ ಅನುದಾನ ರಹಿತ ಅಂತ ಇದ್ದಿದ್ದನ್ನು ಪದ ತೆಗಿಬೇಕು ಅಂತೇಳಿ ನಾವೊಂದು 25 ವರ್ಷದಿಂದ ಇದು ಹೋರಾಟ ಮಾಡಿದ ಫಲ ನಮಗೊಂದು 40,000 ಜನಕ್ಕೆ ಉದ್ಯೋಗ ಸಿಕ್ತು. 87ರಿಂದ 95 ಅವಧಿವರೆಗೂ ವಿಸ್ತರಣೆ ಮಾಡಿ ಶಾಶ್ವತ ಅನುದಾನ ರಹಿತ ಅಂತಿದ್ದಂಥ ಶಾಲಾ ಕಾಲೇಜುಗಳಿಗೆ ವಿಸ್ತರಣೆ ಮಾಡಿ ಅನುದಾನ ಅಂತೇಳಿ ಬಿಡುಗಡೆ ಮಾಡಿದ್ರು. ಅದರಿಂದ ಇಡೀ ರಾಜ್ಯಕ್ಕೆ ಒಂದು 40,000 ಜನಕ್ಕೆ ಅನ್ನ ಸಿಕ್ತು. ಅದು ಶಿವಮೊಗ್ಗ ಜಿಲ್ಲೆಯಿಂದನೇ ಪ್ರಾರಂಭ ಆದಂಥದ್ದು. ಹಾಗಾಗಿ ನಾವು ಈ ಕ್ಷೇತ್ರನ ವಿಧಾನ ಪರಿಷತ್ ಶಿಕ್ಷಣ ಕ್ಷೇತ್ರನ ಶಿಕ್ಷಕರೇ ಪ್ರತಿನಿಧಿಗಳಾಗಬೇಕು, ಬೇರೆಯವ್ರು ಬರಬಾರದು ಅನ್ನೋ ಒಂದು ತಿದ್ದುಪಡಿ ಮಾಡಿಸ್ಬೇಕು ಅನ್ನೋದನ್ನು ನಾವು ಶಿವಮೊಗ್ಗದಿಂದನೇ ಶುರು ಮಾಡ್ಬೇಕಂತೇಳಿ ಈಗ ಅಂದ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಸ್ನೇಹಿತರೆ, ನಾನು ತಮಗೆ ಹೇಳೋದಿಷ್ಟೇ.